Hello dear students, let us continue the chapter Organisms and Populations in the Ecology unit of 2nd PUC. So in the previous videos I explained about the definition of population interactions, which population interactions are beneficial and which are harmful, and also I explained about the predation. So today I am going to explain another population interaction. It is very important. It is competition. So what is competition? Interspecific competition is a potent force in the organic evolution. So competition between the different species, it has acted as force in the course of organic evolution. Because of competition only, the new species evolved during the organic evolution, and definition of the competition states that competition is a process in which the fitness of one species is measured as R value. The fitness of one species is measured as R value. It is significantly lower in the presence of another species. So always the competition occurs between the two equally competent species. ಎರಡು equally competent ಇರ್ತಾವ, ಬಟ್ ಅದರೊಳಗೆ ಒಂದು ಸ್ವಲ್ಪ ಕಾಂಪಿಟೇಟಿವ್ಲಿ ಸುಪೀರಿಯರ್ ಇರ್ತದೆ, ಒಂದು ಸ್ವಲ್ಪ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಇರ್ತದೆ. ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಇನ್ಫೀರಿಯರ್. One will be competitively more superior and another will be competitively less superior. ಸೊ ಹಾಗಾಗಿ ಎರಡು ಆರ್ಗ್ಯಾನಿಸಮ್ಗಳ ಮಧ್ಯಕ್ಕೆ ಕಾಂಪಿಟೇಷನ್ ನಡೆದಾಗ the process in which fitness of one species is significantly lower in the presence of another species. Say for example, if lion and tiger, both of them are fighting for a common food, ಯಾವುದೋ ಒಂದು ಜಿಂಕೆಗೋ ಅಥವಾ ಇನ್ನೂ ಒಂದು ಯಾವುದೋ ಮೈಲ್ಡ್ ಆ್ಯನಿಮಲ್ಲಿಗೆ ಒಂದು ಸಿಂಹ ಮತ್ತು ಹುಲಿ ಎರಡೂ ಫೈಟ್ ಮಾಡ್ತಿರ್ಬೇಕಾದ್ರೆ ಯಾವುದನ್ನು ಇನ್ಫೀರಿಯರ್ ಅಂತ ಇಲ್ಲಿ ಡಿಫೈನ್ ಮಾಡಬೇಕು? ಅಂಟಿಲ್ the process goes on, until the process is completed. ಎಂಡ್ ಆದಾಗ್ಲೇ ಗೊತ್ತಾಗಬೇಕು ಯಾವುದಿಲ್ಲೇ ವಿನ್ ಆಯಿತು ಯಾವುದು ಲೂಸ್ ಆಯಿತು ಅಂತ ಹೇಳಿ. ಸೊ ಹಾಗಾಗಿ ಕಾಂಪಿಟೇಷನ್ ಅಂತ ಕನ್ಸಿಡರ್ ಮಾಡಿದಾಗ ಆಲ್ವೇಸ್ ಕಾಂಪಿಟಿಂಗ್ ಸ್ಪೀಸೀಸ್ ಆರ್ ಈಕ್ವಲಿ ಕಾಂಪಿಟೆಂಟ್, ಬಟ್ ಓನ್ಲಿ ದ ಥಿಂಗ್ ಈಸ್ ದ್ಯಾಟ್ ಒನ್ ಈಸ್ ಮೋರ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಆ್ಯಂಡ್ ಅನದರ್ ಈಸ್ ಕಾಂಪಿಟೇಟಿವ್ಲಿ ಲೆಸ್ ಸುಪೀರಿಯರ್, ಸಿಗ್ನಿಫಿಕೆಂಟ್ಲಿ ಲೋವರ್ ಇನ್ ದ ಪ್ರೆಸೆನ್ಸ್ ಆಫ್ ಅನದರ್ ಸ್ಪೀಸೀಸ್. ಯಾವುದ್ರದ್ದು ಫಿಟ್ನೆಸ್ಸು ಮತ್ತೊಂದು ಸ್ಪೀಸೀಸ್ದು ಮುಂದೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಅನ್ನಿಸ್ತದೆ, ಅದನ್ನು ಕಾಂಪಿಟೇಷನ್ ಅಂತ ಕರೀತಾರೆ. ಆ್ಯಂಡ್ ಫಿಟ್ನೆಸ್ ಆಫ್ ದ ಸ್ಪೀಸೀಸ್ ಈಸ್ ಮೇಜರ್ಡ್ ಆ್ಯಸ್ ಆರ್ ವ್ಯಾಲ್ಯೂ. ಕಾಂಪಿಟೇಷನ್ ಜನರಲಿ ಆಕರ್ಸ್ ಯಾವಾಗ ನಡೀತದೆ ಕಾಂಪಿಟೇಷನ್? ಕಾಂಪಿಟೇಷನ್ ಜನರಲಿ ಆಕರ್ಸ್ ವೆನ್ closely related species compete for the same resources that are limiting, but this is not entirely true. ಈ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಅಂದರೆ ಡಿಫರೆಂಟ್ ಸ್ಪೀಸೀಸ್ಗಳ ಮಧ್ಯ ಕಾಂಪಿಟೇಷನ್ ಯಾವಾಗ ನಡೀತದ? ಇಟ್ ಜನರಲಿ ಆಕರ್ಸ್ ವೆನ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಾಂಪಿಟ್ ಫಾರ್ ದ ಸೇಮ್ ರಿಸೋರ್ಸ್. ಅಲ್ಲಿರೋವಂಥ ರಿಸೋರ್ಸ್, ಒಂದೇ ರಿಸೋರ್ಸಿಗೆ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳು ಯೂಶ್ವಲ್ ಆಗಿ ಕಾಂಪಿಟ್ ಮಾಡ್ತಾವೆ. ರಿಸೋರ್ಸ್ ದಟ್ ಆರ್ ಲಿಮಿಟಿಂಗ್, ಇಫ್ ದಟ್ ರಿಸೋರ್ಸ್ ಈಸ್ ಲಿಮಿಟೆಡ್ ದೆನ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಾಂಪಿಟ್ ಫಾರ್ ಈಚ್ ಅದರ್, ಬಟ್ ದಿಸ್ ಈಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ಆ ರಿಸೋರ್ಸ್ಗೋಸ್ಕರನೇ ಪ್ರತಿ ಸಾರಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಆಗಲಿ ಅನ್ರಿಲೇಟೆಡ್ ಸ್ಪೀಸೀಸ್ ಆಗಲಿ ಕಾಂಪಿಟ್ ಮಾಡ್ತಾವೆ ಅನ್ನೋದು ಯಾವಾಗಲೂ ಖರೆ ಅಲ್ಲ. ಬಟ್ ಸಮ್ಟೈಮ್ಸ್ the competition is observed among the closely related species for the purpose of same resource. So the same example I have taken, that competition occurs when closely related species compete for the same resource. This is again I have taken the same sentence.
Competition occurs when closely related species compete for the same limited resource. ಸೇಮ್ ರಿಲೇಟೆಡ್ ರಿಸೋರ್ಸಿಗೆ ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಅಲ್ಲೇ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ಗಳು ಕಾಂಪೀಟ್ ಮಾಡೋದನ್ನು ನೋಡ್ತೀವಿ. ಇದನ್ನು ಯಾಕೆ ಸೆಂಟೆನ್ಸ್ ರಿಪೀಟಾಗಿ ತೊಗೊಂಡಿನಿ ಅಂದರೆ ಹಿಯರ್ ಈಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್. ಅನ್ರಿಲೇಟೆಡ್ ಸ್ಪೀಸೀಸ್ ಕ್ಯಾನ್ ಆಲ್ಸೋ ಕಂಪೀಟ್ ಫಾರ್ ದ ರಿಸೋರ್ಸ್. ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯಕ್ಕೆ ಮಾತ್ರ ಕಾಂಪಿಟೇಷನ್ ನಡೀಬೇಕು ಅಂತ ಇಲ್ಲ, ಒಂದಕ್ಕೊಂದಕ್ಕೆ ರಿಲೇಷನ್ನೇ ಇರಲ್ಲ. ದ ಆರ್ಗ್ಯಾನಿಸಮ್ಸ್ ಆರ್ ಬಿಲಾಂಗಿಂಗ್ ಟು ಕಂಪ್ಲೀಟ್ಲಿ ಡಿಫರೆಂಟ್ ಗ್ರೂಪ್ಸ್. ಇವನ್ ದೋ ದ ಆರ್ಗ್ಯಾನಿಸಮ್ಸ್ ಆರ್ ಅನ್ರಿಲೇಟೆಡ್ ಸ್ಪೀಸೀಸ್, ದೇ ಆಲ್ಸೋ ಕಾಂಪಿಟ್ ಫಾರ್ ದ ಸೇಮ್ ರಿಸೋರ್ಸ್. ಇದರ ಅರ್ಥ ಫುಡ್ಗೋಸ್ಕರ ಅಥವಾ ಅಲ್ಲಿ ಇರೋವಂಥ ರಿಸೋರ್ಸ್ಗೋಸ್ಕರ ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯೆ ಮಾತ್ರ ಕಾಂಪಿಟೇಷನ್ ನಡೆಯಂಗಿಲ್ಲ. ಅನ್ರಿಲೇಟೆಡ್ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂಥವು ಎರಡು ಅನ್ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯ ಕಾಂಪಿಟೇಷನ್ ನಡೀತದೆ. ಸೊ ಇಲ್ಲೇ ನೀವು ನೆನಪಿಟ್ಕೋಬೇಕಾಗಿರುವಂಥ ಪಾಯಿಂಟ್ ಏನು ಅಂದರೆ, ಎಕ್ಸಾಂಪಲ್ ಫಾರ್ ಕಾಂಪಿಟೇಷನ್ ಬಿಟ್ವೀನ್ ಅನ್ರಿಲೇಟೆಡ್ ಸ್ಪೀಸೀಸ್ ಫಾರ್ ದ ರಿಸೋರ್ಸ್. ಅನ್ರಿಲೇಟೆಡ್ ಸ್ಪೀಸೀಸ್ಗಳು ಒಂದೇ ರಿಸೋರ್ಸಿಗಾಗಿ ಕಾಂಪೀಟ್ ಮಾಡೋದನ್ನು ನಾವು ಎಲ್ಲಿ ನೋಡ್ತೀವಿ? ಎಕ್ಸಾಂಪಲ್ ಹೇಳ್ರಿ ಅಂದರೆ, ಎಕ್ಸಾಂಪಲ್ ವಿಸಿಟಿಂಗ್ ಫ್ಲೆಮಿಂಗೋಸ್ ಆ್ಯಂಡ್ the native fishes in some shallow South American lakes compete for the zooplankton. So let me take the image first, then I will go for the explanation. See, South American lake ಒಳಗೆ ಎಲ್ಲೇ ಲೇಕ್ ಇರಲಿ ಪಾಂಡ್ ಇರಲಿ ಅಲ್ಲಿ ಝೂ ಪ್ಲಾಂಕ್ಟಾನ್ಗಳು ಇದ್ದೇ ಇರ್ತಾವೆ. ಆ್ಯಂಡ್ ದೀಸ್ ಝೂ ಪ್ಲಾಂಕ್ಟಾನ್ಸ್ ಆರ್ ದ ಫುಡ್ ಫಾರ್ ಫಿಶಸ್. ಆ ನೀರೊಳಗಿರೋ ಅಂಥ ಅಕ್ವಾಟಿಕ್ ಆ್ಯನಿಮಲ್ಗಳಿಗೆ, ಪರ್ಟಿಕ್ಯುಲರ್ಲಿ ಫಿಶ್ಗಳಿಗೆ ಈ ಝೂ ಪ್ಲಾಂಕ್ಟಾನ್ಸು ಏನಾಗಿ ಸರ್ವ್ ಆಗ್ತಾವೆ? ದೇ ಆರ್ ದ ಮೇನ್ ಫುಡ್ ಮೆಟೀರಿಯಲ್. ಬಟ್ ಈ ಝೂ ಪ್ಲಾಂಕ್ಟಾನ್ಗಳು ಫಿಶ್ನೂ ಝೂ ಪ್ಲಾಂಕ್ಟಾನನ್ನೇ ಫೀಡ್ ಮಾಡ್ತದೆ. ಫ್ಲಾಮಿಂಗೋಸ್, ವಿಸಿಟಿಂಗ್ ಫ್ಲಾಮಿಂಗೋ, ದಿಸ್ ಈಸ್ ಅ ಬರ್ಡ್. ದಿಸ್ ಈಸ್ ದ ಇಮೇಜ್ ಆಫ್ ಫ್ಲಾಮಿಂಗೋ. ಈ ಫ್ಲಾಮಿಂಗೋ ಆವಾಗಿವಾಗ ಅಮೇರಿಕನ್ ಲೇಕಿಗೆ ವಿಸಿಟ್ ಮಾಡ್ತಾವೆ. ಪಕ್ಷಿಗಳು ಹಾರ್ಕೊಂಡು ಬರ್ತಾವೆ, ಡಿಪೆಂಡಿಂಗ್ ಆನ್ ದ ಸೀಸನಲ್ಲಾಗಿ ಎಲ್ಲೋ ಒಂದು ಕಡೆಗೆ ಮೈಗ್ರೇಟ್ ಆಗ್ತಾವೆ. ಈ ವಿಸಿಟಿಂಗ್ ಫ್ಲೆಮಿಂಗೋಸ್ ದೇ ಬಿಲಾಂಗ್ಸ್ ಟು ದ ಬರ್ಡ್ಸ್. ಫಿಶಸ್ಸಿಗೂ ಬರ್ಡ್ಸಿಗೂ ಸಂಬಂಧನೇ ಇಲ್ಲ. ಬೋತ್ ಆಫ್ ದೆಮ್ ಆರ್ ಅನ್ರಿಲೇಟೆಡ್ ಸ್ಪೀಸೀಸ್, ಬಟ್ ಬೋತ್ ಆಫ್ ದೆಮ್ ಆರ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸ್. ಈ ಫ್ಲೆಮಿಂಗೋಸು ಏನು ಫೀಡ್ ಮಾಡ್ತಾವ? ದೇ ಆಲ್ಸೋ ಫೀಡ್ ಆನ್ ದ ಝೂ ಪ್ಲಾಂಕ್ಟಾನ್. ಆಲ್ರೆಡಿ ಅಲ್ಲೇ ಬದುಕ್ತಿರೋವಂಥ ಫಿಶಸ್ಗಳಿಗೂ ಬೇಕಾಗಿರೋ ಫುಡ್ ಯಾವುದದ? ಝೂ ಪ್ಲಾಂಕ್ಟಾನ್. ಇವನ್ ದೋ ಫ್ಲೆಮಿಂಗೋಸ್ ಆ್ಯಂಡ್ ಫಿಶಸ್ ಆರ್ ಅನ್ರಿಲೇಟೆಡ್ ಸ್ಪೀಸೀಸ್, ಬಟ್ ದೇ ಆರ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸ್. ಸೊ ವಾಟ್ ಇಟ್ ಮೀನ್ಸ್, ಕಾಂಪಿಟೇಷನ್ ಈಸ್ ಅಬ್ಸರ್ವ್ಡ್ ಅಮಂಗ್ ದ closely related species as well as among the unrelated species also. ಸಂಬಂಧಪಟ್ಟಂತಹ ಸ್ಪೀಸೀಸ್ಗಳ ಮಧ್ಯನೂ ನಾವು ಕಾಂಪಿಟೇಷನ್ನ ನೋಡ್ತೀವಿ ಫಾರ್ ದ ಪರ್ಪಸ್ ಆಫ್ ರಿಸೋರ್ಸ್ ಆ್ಯಂಡ್ ಇಟ್ ಮೇ ಬಿ ಫಾರ್ ಎನಿ ಅದರ್ ರೀಸನ್ ಆಲ್ಸೋ. ಅನ್ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯಕ್ಕೂ ಏನಾಗ್ತದೆ? ಕಾಂಪಿಟೇಷನ್ ನಡೀತದೆ. ಆ್ಯಂಡ್ ಒನ್ ಸಚ್ ಎಕ್ಸಾಂಪಲ್ ವೇರ್ ದ ಕಾಂಪಿಟೇಷನ್ ಈಸ್ ಅಬ್ಸರ್ವ್ಡ್ ಅಮಂಗ್ ದ ಅನ್ರಿಲೇಟೆಡ್ ಸ್ಪೀಸೀಸ್ ಈಸ್ ದ ವಿಸಿಟಿಂಗ್ ಫ್ಲಾಮಿಂಗೋಸ್ ಆ್ಯಂಡ್ ದ ರೆಸಿಡೆಂಟ್ ಫಿಶಸ್ ಇನ್ ಸೌತ್ ಅಮೇರಿಕನ್ ಲೇಕ್ಸ್. ದೆ ಕಾಂಪೀಟ್ ಫಾರ್ ದ ಕಾಮನ್ ರಿಸೋರ್ಸ್, ಇಟ್ ಈಸ್ ಝೂ ಪ್ಲಾಂಕ್ಟಾನ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಕಾಂಪಿಟೇಷನ್ ಆಕರ್ಸ್ ಇನ್ ಅಬಂಡೆಂಟ್ ರಿಸೋರ್ಸಸ್ ಆಲ್ಸೋ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ನೇಚರ್ ಒಳಗೆ ಪ್ರಾಸೆಸಸ್ ನಡೀತಿರ್ತಾವೆ, ಬಟ್ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿರೋದಿಲ್ಲ. ರಿಸೋರ್ಸು ಕಡಿಮೆ ಇದ್ರೂ ಕಾಂಪಿಟೇಷನ್ ನಡೀತದೆ. ರಿಸೋರ್ಸ್ ಅಬಂಡೆಂಟ್, ಅನ್ಲಿಮಿಟೆಡ್ ರಿಸೋರ್ಸ್ ಅಂದರೆ ತಿನ್ನಲಿಕ್ಕೆ ಬೇಕಾಗಿರೋವಂಥ ಫುಡ್ಡು ಸಿಕ್ಕಾಪಟ್ಟೆ ಇದ್ರೂ ಕೂಡ ಅಲ್ಲಿನೂ ಏನಾಗ್ತದೆ? ಕಾಂಪಿಟೇಷನ್ ನಡೀತದೆ. ಸಿ, related species are competing for the limiting resource. Unrelated species are also competing for the same resource. When the resource is abundant, when unlimited resource is present, there also we can see the competition. And example for this one is very interesting. Example, in interference competition, the term is interference competition. The feeding efficiency of one species is reduced
due to the interfering and inhibitory presence of other species even if resources are abundant. What it means, ಸೆಂಟೆನ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಈಸಿಯಾಗಿ ಸಬ್ಜೆಕ್ಟನ್ನು ನೆನಪಿಟ್ಕೋಬಹುದು. ರಿಸೋರ್ಸ್ ಕಡಿಮೆ ಇದ್ದಾಗ ಕಾಂಪಿಟೇಷನ್ ನಡೀತದ, ಓಕೆ, ದಿಸ್ ಈಸ್ ಎಕ್ಸೆಪ್ಟೆಡ್. ಯಾಕಂದ್ರೆ ಸರ್ವೈವ್ ಆಗೋಕೆ ಎವ್ರಿ ಆರ್ಗ್ಯಾನಿಸಮ್ ಇಟ್ ನೀಡ್ಸ್ ದ ಫುಡ್ ಮೆಟೀರಿಯಲ್. ರಿಸೋರ್ಸ್ ಲಿಮಿಟೆಡ್ ಇದ್ದಾಗ ಕಾಂಪಿಟೇಷನ್ ಈಸ್ ಅಬ್ಸರ್ವ್ಡ್. ಬಟ್ ಪ್ರಾಬ್ಲಮ್ ಇಲ್ಲಿ ಏನದ, ರಿಸೋರ್ಸ್ ಈಸ್ ಅಬಂಡೆಂಟ್, ದೆರ್ ಈಸ್ ನೋ ಕ್ವಶನ್ ಆಫ್ ದ ಲಿಮಿಟೆಡ್ ರಿಸೋರ್ಸ್. ಅಂದರೆ ರಿಸೋರ್ಸು ತಿನ್ನಲಿಕ್ಕೆ ಬೇಕಾಗಿರುವಂಥ ಆಹಾರ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಅದ. ಆದ್ರೂ ಏನಾಗ್ಲಿಕ್ಕತ್ತದ, in interference competition, the feeding efficiency of one species is reduced due to the interfering and inhibitory presence of other species even if resources are abundant. See, look at this image and this image. ಇಲ್ಲೇ ನೀರು ಕಡಿಮೆ ಅದ, ಸೊ ಇವೆರಡೂ ಏನು ಮಾಡ್ಲಿಕ್ಕತ್ತಾವ, ಡಿಫರೆಂಟ್ ಆ್ಯನಿಮಲ್ಸು ನೀರಿಗೋಸ್ಕರ ಕಾಂಪೀಟ್ ಮಾಡ್ತಾವು ಅಂತ ಇಟ್ಕೊಳ್ಳೋಣ. ಬಟ್ ಇಲ್ಲೇ ಆಲ್ರೆಡಿ ಈ ಲಾಯನ್ನು ಯಾವುದೋ ಒಂದು ಆ್ಯನಿಮಲನ್ನು ಹಂಟ್ ಮಾಡ್ಯದ. ಆ್ಯಕ್ಚುಲಿ ಹಂಟ್ ಮಾಡಿರೋದು ಲಾಯನ್ ಅಂತ ಇಟ್ಕೊಳ್ಳೋಣ. ಐ ಡೋಂಟ್ ನೋ ವೆದರ್ ಲಾಯನ್ ಆರ್ ದಿಸ್ ಒನ್. ಇದಕ್ಕೆ ಏನು ಕತ್ತೆ ಕಿರುಬ ಅಂತ ಕರೀತಾರ, ನನಗೆ ಇದಕ್ಕೆ ಎಕ್ಸಾಕ್ಟ್ ಇಂಗ್ಲೀಷ್ ನೇಮ್ ಐ ಡೋಂಟ್ ನೋ, ಐ ಆಮ್ ನಾಟ್ ಗೆಟಿಂಗ್ ಎಟ್ ಪ್ರೆಸೆಂಟ್. ನನಗದು ಯಾವುದು ಅಂತ ಗೊತ್ತಾಗ್ತಿಲ್ಲ. ಇವು ಎರಡೂ ಅನ್ರಿಲೇಟೆಡ್ ಸ್ಪೀಸೀಸ್ ಅವ, ಹೌದಾ? ಆ್ಯಂಡ್ ದೇ ಆರ್ ಕಂಪೀಟಿಂಗ್ ಫಾರ್ ದಿಸ್ ಪ್ರೇ. ಅದು ಯಾವುದಿಲ್ಲೇ ಆಲ್ರೆಡಿ ಸತ್ತದ ಅಥವಾ ವಿಚ್ ಈಸ್ ಆಲ್ರೆಡಿ ಕಿಲ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ಪ್ರಿಡೇಟರ್, ಇದರ ಸಂಬಂಧ ಇವೆರಡೂ ಕಾಂಪೀಟ್ ಮಾಡ್ಲಿಕ್ಕತ್ತಾವ. ಅಂದ್ರೆ ಇದೇನಾಯಿತು, ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್. ಆ್ಯಕ್ಚುಲಿ ದಿಸ್ ಇಸ್ ದ ಫುಡ್ ಆಫ್ ಲಾಯನ್ ಅಂತ ಇಟ್ಕೊಳ್ಳೋಣ. ಇದನ್ನು ಹಂಟ್ ಮಾಡಿದ್ದ ಲಾಯನ್ ಅದ, ಇದನ್ನದು ಫೀಡ್ ಮಾಡ್ಲಿಕ್ಕತ್ತದ. ಬಟ್ ಇಂಟರ್ಫಿಯರೆನ್ಸ್ ಆಫ್ ದೀಸ್ ಆ್ಯನಿಮಲ್ಸ್, ಇಟ್ ಈಸ್ ರೆಡ್ಯೂಸಿಂಗ್ ದ reduced the interfering, it is reduced the feeding efficiency, right? ಈ ಲಾಯನ್ ಇದನ್ನು ಕಂಪ್ಲೀಟ್ ಫೀಡ್ ಮಾಡಲಿಕ್ಕೆ ಇದು ಅಪಾರ್ಚುನಿಟಿ ಕೊಡವಲ್ತು. ಅಂದ್ರೆ ಇಲ್ಲಿ ಲಾಯನ್ನದ ಫೀಡಿಂಗ್ ಪ್ರಾಸೆಸ್ ಒಳಗೆ ಯಾವುದು ಇಂಟರ್ಫಿಯರ್ ಮಾಡ್ಲಿಕ್ಕತ್ತದ, ದಿಸ್ ಅನದರ್ ಆ್ಯನಿಮಲ್ ಈಸ್ ಇಂಟರ್ಫಿಯರಿಂಗ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್ ಇವನ್ ದೋ ದ ರಿಸೋರ್ಸಸ್ ಆರ್ ಅಬಂಡೆಂಟ್. ಈಗ ಒಂದು ಜಿಂಕೆನ ಒಂದು ಹುಲಿ ಆಲ್ರೆಡಿ ಹಂಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ನಾರ್ಮಲ್ ಆಗಿ ದೇ ಆರ್ ಪ್ರೆಸೆಂಟ್ ಇನ್ ಗ್ರೂಪ್ಸ್. ಅವು ಟೈಗರ್ ಆಗಲಿ ಲಾಯನ್ ಆಗಲಿ ಒಂದು ಗ್ರೂಪ್ ಒಳಗೆ ಅವು ಮೂವ್ ಆಗ್ತಿರ್ತಾವೆ. ಅವು ಕಾಂಪೀಟ್ ಮಾಡಲ್ಲ, ಒಂದು 3-4 ಸೇರಿಕೊಂಡು ಅದನ್ನು ಹಂಟ್ ಮಾಡಿರ್ತಾವೆ ಆ್ಯಂಡ್ ಟುಗೆದರ್ ದೇ ಫೀಡ್ ಆನ್ ದ್ಯಾಟ್ ಪ್ರೇ. ಬಟ್ ಅಲ್ಲಿ ಮತ್ತೊಂದು ಯಾವುದೋ ವೈಲ್ಡ್ ಆ್ಯನಿಮಲ್ ಬಂದರೆ, ಚೀತಾನೋ ಲಾಯನ್ನೋ ಬಂದರೆ, ಅಲ್ಲಿ ಟೈಗರಿಗೆ ನಾರ್ಮಲ್ ಆಗಿ ಫೀಡ್ ಮಾಡೋ ಅಂಥ ಕಂಡೀಷನ್ ಉಳ್ಕೊಳ್ಳಂಗಿಲ್ಲ. ಬಿಕಾಸ್ ಇಟ್ ಹ್ಯಾಸ್ ಟು ಫೈಟ್ ವಿತ್ ಅದರ್ ವೈಲ್ಡ್ ಆ್ಯನಿಮಲ್ಸ್. ಅಂದ್ರೆ ಇಲ್ಲೇನಾಗ್ಲಿಕ್ಕತ್ತದ, ದ ಕಾಂಪಿಟೇಷನ್ ಈಸ್ ಡ್ಯೂ ಟು ಇಂಟರ್ಫಿಯರೆನ್ಸ್ ಆಫ್ ಅನದರ್ ಆ್ಯನಿಮಲ್. ಇಫ್ ದ ಫೀಡಿಂಗ್ ಎಫಿಷಿಯನ್ಸಿ ಆಫ್ ಒನ್ ಸ್ಪಿಸೀಸ್, ಅಂದ್ರೆ ತಿನ್ನೋವಂಥ ಸಾಮರ್ಥ್ಯ, ಒಂದು ಸ್ಪಿಸೀಸ್ದು ತಿನ್ನೋವಂಥ ಸಾಮರ್ಥ್ಯ ಮತ್ತೊಂದು ಸ್ಪಿಸೀಸು ಮಧ್ಯಕ್ಕೆ ಸೇರಿಕೊಂಡಾಗ, ಆ ಪ್ರಾಸೆಸ್ ಒಳಗೆ ಇಂಟರ್ಫಿಯರ್ ಮಾಡಿದಾಗ, ಡಿಸ್ಟರ್ಬೆನ್ಸ್ ಮಾಡಿದಾಗ ಅದರದ್ದು ಫೀಡಿಂಗ್ ಎಫಿಷಿಯನ್ಸಿ ಕಡಿಮೆ ಆಕೋತ ಹೋಗ್ತದೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್. ದಿಸ್ ಈಸ್ ಅಬ್ಸರ್ವ್ಡ್ ಇವನ್ ದೋ ವೆನ್ ದ ರಿಸೋರ್ಸಸ್ ಆರ್ ಅಬಂಡೆಂಟ್. ಸಿಕ್ಕಾಪಟ್ಟೆ ರಿಸೋರ್ಸ್ ಇದ್ದಾಗ, ವೆನ್ ಅನ್ರಿಲೇಟೆಡ್ ಸ್ಪೀಸೀಸ್ they interfere with the feeding efficiency or they interfere with the activity of other animals, usually the feeding efficiency of one species is reduced, and this is the example of interference competition even though the when resources are abundant. Yes, moving to another examples or evidences of competition. ನೋಡ್ರಿ, ಈ ಎಕ್ಸಾಂಪಲ್ ಬಹಳ ಇಂಟ್ರೆಸ್ಟಿಂಗ್. ಇಲ್ಲೇ ಎರಡು ಅನ್ರಿಲೇಟೆಡ್ ಸ್ಪಿಸೀಸ್ಗಳ ನಡಬರ್ಕ ಯಾವ ರೀತಿ ಕಾಂಪಿಟೇಷನ್ ಆಗಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್, ಎಬಿಂಗ್ಡನ್ ಟೊರಟೈಸ್. ದಿಸ್ ಈಸ್ ದ ಇಮೇಜ್ ಆಫ್ ಎಬಿಂಗ್ಡನ್ ಟೊರಟೈಸ್. ದಿಸ್ ಈಸ್ ದ ರೆಸಿಡೆಂಟ್, ಅಂದ್ರೆ ಮೂಲತಃ ಬದುಕುತ್ತಿದ್ದದ್ದು ಎಲ್ಲಿ, ಗೆಲಪಾಗೋಸ್ ಐಲ್ಯಾಂಡ್. ಇಟ್ ಈಸ್ ದ ಇಮೇಜ್ ಆಫ್ ಗೆಲಪಾಗೋಸ್ ಐಲ್ಯಾಂಡ್. But this Abingdon tortoise in Galapagos Island, it became extinct. Complete ಆಗಿ Galapagos Island ಒಳಗಿದ್ದಂಥ, ಆ್ಯಕ್ಚುಲಿ ಇಟ್ ಈಸ್ ರೆಸಿಡೆಂಟ್ ಆ್ಯನಿಮಲ್.
ಅಲ್ಲೇ ಮೊದಲಿನಿಂದ ಬದುಕಿದಂಥ ಒಂದು ಟೊರಟೈಸ್ ಆಮೆ ಇದು ಎಕ್ಸ್ಟಿಂಕ್ಟ್ ಆಯಿತು ಯಾವಾಗ ವಿಥಿನ್ ಅ ಡೆಕೇಡ್ ಆಫ್ಟರ್ ದ ಗೋಟ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಆನ್ ದ ಐಲ್ಯಾಂಡ್ ಡ್ಯೂ ಟು ಗ್ರೇಟರ್ ಬ್ರೌಸಿಂಗ್ ಎಫಿಷಿಯನ್ಸಿ ಆಫ್ ದ ಗೋಟ್ಸ್. ಸಿ ದಿಸ್ ಆರ್ ದ ಗೋಟ್ಸ್ ಆ್ಯಂಡ್ ಇದು ಅಬಿಂಗ್ಡನ್ ಟೊರಟೈಸ್. ಗ್ಯಾಲಪಗೋಸ್ ಐಲ್ಯಾಂಡಿಗೆ ಯಾವಾಗ ಮನುಷ್ಯ ಗೋಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ದ ಇದು ಸಾವಕಾಶ ಅಲ್ಲೇ ಎಕ್ಸ್ಟಿಂಕ್ಟ್ ಆಗ್ತಾ ಹೋಯಿತು, ನಶಿಸಿ ಹೋಯಿತು ಆ ಗ್ಯಾಲಪಗೋಸ್ ಐಲ್ಯಾಂಡ್ದು. ಯಾಕೆ? ಈಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ದ ಟೊರಟೈಸ್ ಆ್ಯಂಡ್ ಗೋಟ್? ನೋ. ಟೊರಟೈಸ್ ಈಸ್ ರೆಪ್ಟೈಲ್ ಆ್ಯಂಡ್ ಗೋಟ್ ಈಸ್ ಮ್ಯಾಮಲ್. ದೆನ್ ನೀವು ಯಾಕೆ ಕಾಂಪಿಟ್ ಮಾಡಿದ್ದು? ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ದ ಕಾಂಪಿಟೇಷನ್ ಬಿಟ್ವೀನ್ ಅನ್ರಿಲೇಟೆಡ್ ಸ್ಪೀಸೀಸ್ ಒನ್ಸ್ ಅಗೇನ್. ಆಗಲೇ ಒಂದು ಹೇಳಿದೆ ಯಾವುದು? ದ ಫ್ಲೆಮಿಂಗೋಸ್, ವಿಸಿಟಿಂಗ್ ಫ್ಲೆಮಿಂಗೋಸ್ ಆ್ಯಂಡ್ ದ ರೆಸಿಡೆಂಟ್ ಫಿಶಸ್ ಇನ್ ಸೌತ್ ಅಮೇರಿಕನ್ ಲೇಕ್ಸ್. ಅದೇ ಥರ ಇಲ್ಲಿಯೂ ಕೂಡ ಅನ್ರಿಲೇಟೆಡ್ ಸ್ಪೀಸೀಸ್ ಅವ. ಬಟ್ ಗೋಟ್ಸಿಗೆ ಏನು ಕೆಪಾಸಿಟಿ ಅದ? ದೇ ಹ್ಯಾವ್ ಗ್ರೇಟರ್ ಬ್ರೌಸಿಂಗ್ ಎಫಿಷಿಯನ್ಸಿ ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ದ ಹರ್ಬಿವೋರ್ಸ್. ಎರಡೂ ಸಸ್ಯಾಹಾರಿಗಳೇ. ಆಮೇಲೆ ಫೀಡಿಂಗ್ ಎಫಿಷಿಯನ್ಸಿ ಫಾಸ್ಟ್ ಇಲ್ಲ, ಅದು ಭಾಳಷ್ಟು ಸ್ಲೋ ಆಗಿ ಆ್ಯಕ್ಟಿವಿಟಿ ಮಾಡೋ ಅಂಥ ಒಂದು ಆ್ಯನಿಮಲ್ಲು. ಬಟ್ ಗೋಟ್ಗಳು ಹಂಗಲ್ಲ, ಫಾಸ್ಟಾಗಿ ಮೇದು ತಿಂದು ಬಿಡ್ತಾವೆ, ಹುಲ್ಲನ್ನು ಖಾಲಿ ಮಾಡ್ತಾವೆ, ಕೆಳಗಡೆ ಸಿಕ್ಕಂಥ ಲೀವ್ಸ್ ಆನ್ ದ ಬ್ರಾಂಚಸ್ ಆಫ್ ದ ಪ್ಲಾಂಟ್ ಅದನ್ನೂ ಮೇಯ್ಕೋತ ಹೋಗ್ತಾವೆ. ಹಾಗಾಗಿ ಈ ಅಬಿಂಗ್ಡನ್ ಟೊರಟೈಸಿಗೆ ಫುಡ್ ಸಿಗದೇ ಇರೋಂಗೆ ಹಾಗೆ ಅದೇನಾಯಿತು ಫೈನಲಿ? ಇಟ್ ಹ್ಯಾಸ್ ಬಿಕಮ್ ಎಕ್ಸ್ಟಿಂಕ್ಟ್ became extinct from the Galapagos Island because of the browsing efficiency. The tortoise is very, very, very slow feeder and goat compare ಮಾಡಿದರೆ goats are much faster, having much faster browsing efficiency than that of the tortoise. ಹಾಗಾಗಿ the Abingdon tortoise, it has became extincted or it completely extincted from the Galapagos Island. This is one example. And another is competitive release. ಇದು ಒಂಥರ ಇಂಟ್ರೆಸ್ಟಿಂಗ್. ಇದನ್ನು ನೀವು ಎಷ್ಟು ನೀಟಾಗಿ ಓದ್ತಿರಿ ಸೆಂಟೆನ್ಸ್ಗಳನ್ನು ಅಷ್ಟು ಕ್ಲಿಯರ್ ಆಗಿ ಇದು ಅರ್ಥ ಆಗ್ತದೆ. ಕಾಂಪಿಟೇಟಿವ್ ರಿಲೀಸ್, ವಾಟ್ ಇಟ್ ಸ್ಟೇಟ್ಸ್. ಕಾಂಪಿಟೇಟಿವ್ ರಿಲೀಸ್ ಅಂದರೆ ಏನು? ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್, ದೆನ್ I will explain with the help of example. A species restricted to a small geographical area due to the presence of competitively superior species expands its distributional range when the competing species is experimentally removed. See how interesting words are there in the definition. Competitive release ಅಂದರೆ ಏನು? ಕಾಂಪಿಟೇಷನ್ ಈಸ್ ಅ ಕೈಂಡ್ ಆಫ್ ಪಾಪ್ಯುಲೇಷನ್ ಇಂಟರ್ಯಾಕ್ಷನ್. ಅದು ಇಂಟರ್ಸ್ಪೆಸಿಫಿಕ್ಕು ಇರಬಹುದು, ಇಂಟ್ರಾಸ್ಪೆಸಿಫಿಕ್ಕು ಇರಬಹುದು. ಈಗ ಎರಡು ಸ್ಪಿಸೀಸ್ಗಳು ಒಂದೇ ಕಡೆಗೆ ಬದುಕಲಿಕ್ಕತ್ತಾವು ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ದ ಟೂ ಸ್ಪಿಸೀಸ್ ಆರ್ ಸರ್ವೈವಿಂಗ್ ಇನ್ ಅ ಕಾಮನ್ ಜಿಯೋಗ್ರಫಿಕಲ್ ಏರಿಯಾ. ಒಂದೇ ಜಿಯೋಗ್ರಫಿಕಲ್ ಏರಿಯಾನಾಗ ಅವು ಬದುಕಲಿಕ್ಕತ್ತಾವು ಅಂತ ಇಟ್ಕೊಳ್ಳೋಣ. ಆ ಎರಡು ಸ್ಪಿಸೀಸ್ ಒಳಗೆ ಒನ್ ಈಸ್ ಮೋರ್ ಸ್ಟ್ರಾಂಗ್ ಆ್ಯಂಡ್ ಅನದರ್ ಈಸ್ ಲೆಸ್ ಸ್ಟ್ರಾಂಗ್. ಅಂದರೆ ಏನಾಗ್ತದೆ? ಡೆಫಿನೆಟ್ಲಿ ದ್ಯಾಟ್ ಜಿಯೋಗ್ರಫಿಕಲ್ ಏರಿಯಾ ವಿಲ್ ಬಿ ರೂಲ್ಡ್ ಬೈ ದ ಸ್ಟ್ರಾಂಗರ್ ಸ್ಪಿಸೀಸ್. ಎರಡು ಸ್ಪಿಸೀಸ್ ಅವ, ಬಟ್ ಯಾವುದು ಭಾಳ ಸ್ಟ್ರಾಂಗ್ ಅದ ಆ ಜಿಯೋಗ್ರಫಿಕಲ್ ಏರಿಯಾನಾಗ ಅದು ಮ್ಯಾಕ್ಸಿಮಮ್ ಸರ್ವೈವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಈಗ ವೀಕ್ ಇದ್ದದ್ದು ಏನು ಮಾಡಬೇಕು? ಲೆಸ್ ಕಾಂಪಿಟೇಟಿವ್ ಇದ್ದದ್ದು ಏನು ಮಾಡಬೇಕು? ಲೆಸ್ ಸುಪೀರಿಯರ್ ಇದ್ದದ್ದು ಏನು ಮಾಡಬೇಕು? ಅದು ಇದ್ರ ಜೋಡಿ ಕಾಂಪಿಟ್ ಮಾಡ್ಲಿಕ್ಕೆ ಆಗ್ಲಾರ್ದೇ ಇಟ್ ವಿಲ್ ಮೂವ್ ಟು ಸಮ್ ಅದರ್ ಜಿಯೋಗ್ರಫಿಕಲ್ ಏರಿಯಾ. ಬೇರೆ ಯಾವುದೋ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಹೋಗಿ ಅಲ್ಲೇ ಒಂದೇ ಒಂದು ಸ್ಮಾಲ್ ಪಾಪ್ಯುಲೇಷನ್ ಅಂದರೆ ಸಣ್ಣ ಪಾಪ್ಯುಲೇಷನ್ ಒಳಗೆ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಎಲ್ಲಿ ಕಾಂಪಿಟೇಷನ್ ಸಿಗುವುದಿಲ್ಲ ಅಂಥ ಕಡೆಗೆ ಹೋಗಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಯಾವ ಸ್ಪಿಸೀಸು ಕಾಂಪಿಟ್ ಮಾಡಿ ಇನ್ನೊಂದು ಸ್ಪಿಸೀಸನ್ನು ಬೇರೆ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಹೋಗೋ ಥರ ಮಾಡಿತ್ತು, ಆ ಕಾಂಪಿಟಿಂಗ್ ಸ್ಪಿಸೀಸ್ ಏನರೆ ಬೈ ಚಾನ್ಸ್ ನೇಚರ್ ಒಳಗೆ ಎಲಿಮಿನೇಟ್ ಆದರೆ ದ್ಯಾಟ್ ಸ್ಪಿಸೀಸ್ ವಿಚ್ ಹ್ಯಾಸ್ ಟ್ರಾವೆಲ್ಡ್ ಟು ಅದರ್ ಜಿಯೋಗ್ರಫಿಕಲ್ ಏರಿಯಾ, ನೌ ಇಟ್ ಹ್ಯಾಸ್ ಗಾಟ್ ದ ಅಪರ್ಚುನಿಟಿ ಟು ಶೋ ಇಟ್ಸ್ ಎಕ್ಸ್ಪ್ಯಾನ್ಷನ್. ಏನು ಹಿಂಗಂದರೆ, ಯಾವುದು ಭಾಳ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಿರ್ತದೆ ಅಫ್ಕೋರ್ಸ್ ಅದು ತಾನಿರೋ ಜಾಗದೊಳಗೆ ಡಾಮಿನನ್ಸಿನ ತೋರಿಸ್ತದೆ. ಯಾವುದಕ್ಕೆ ಕಾಂಪಿಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದು ಬೇಡ ಅಂಥೇಳಿ ಬೇರೆ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಹೋಗ್ತದೆ.
ಬಟ್ ಅಲ್ಲಿ ಡಾಮಿನೇಟ್ ಆಗಿ ಸ್ಟ್ರಾಂಗ್ ಆಗಿ ಇದ್ದಂಥ ಸ್ಪಿಸೀಸು ಬೈ ಚಾನ್ಸ್ ಏನೋ ಆಗಿ ನೇಚರ್ ಒಳಗೆ ಎಲಿಮಿನೇಟ್ ಆಯಿತು ಅಂತ ಇಟ್ಕೊಳ್ಳೋಣ, ಕಂಪ್ಲೀಟ್ ಆಗಿ ಡಿಸಪೇರ್ ಆಯಿತು ಅಂತ ಇಟ್ಕೊಳ್ಳೋಣ. ಆವಾಗ ಕಾಂಪೀಟ್ ಮಾಡ್ಲಿಕ್ಕಾಗಲಾರ್ದಕ್ಕೇನು ಹೋಗಿರ್ತದಲ್ಲ ಸ್ಪಿಸೀಸು, ಅದು ಈಗ ತನ್ನ ಪಾಪ್ಯುಲೇಷನ್ನನ್ನು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡ್ಕೋತದ. ಇದನ್ನು ಏನಂತ ಕರೀತಾರೆ? ಕಾಂಪಿಟೇಟಿವ್ ರಿಲೀಸ್ ಅಂತ ಕರೀತಾರೆ. ಇದಕ್ಕೆ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ವಿಚ್ ಈಸ್ ಗಿವನ್ ಇನ್ ಅವರ್ NCERT ಸಿಲೆಬಸ್. Connell's field experiment showed that on the rocky sea coasts of Scotland, ಸ್ಕಾಟ್ಲ್ಯಾಂಡದ್ದು ರಾಕ್ ಸಿ ಅಂದರೆ ಸಮುದ್ರದ ದಂಡೆ ಮೇಲಿರುವಂಥ ಕಲ್ಲುಗಳ ಮೇಲೆ ಒಂದು ಕೊನೆಲ್ಸ್ ಫೀಲ್ಡ್ ಎಕ್ಸ್ಪೆರಿಮೆಂಟನ್ನು ನೋಡ್ತಾರೆ. ಅಲ್ಲೇನು ಅದರದ್ದು ರಿಸಲ್ಟ್ ಅದು? ದ ಲಾರ್ಜರ್ ಆ್ಯಂಡ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಬರ್ನ್ಯಾಕಲ್ಸ್. These are the small animals, they are called barnacles. ಇವು ವೇಲ್ ಫಿಶ್ದ ಬೆನ್ನ ಮೇಲೇನು ಬೆಳಿತಾವೆ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗೋಕ್ಕೆ ದೇ ಆರ್ ಡಿಪೆಂಡೆಂಟ್ ಆನ್ ದ ಫಿಶಸ್. ಇದ್ರೊಳಗೆ ಲಾರ್ಜರ್ ಆ್ಯಂಡ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಬರ್ನ್ಯಾಕಲ್ ಯಾವುದದ? ಬಲಾನಸ್. ಹಿಯರ್ ಇಸ್ ದ ಇಮೇಜ್ ಆಫ್ ಬಲಾನಸ್. ಇಟ್ ಡಾಮಿನೇಟ್ಸ್ ಇಂಟರ್ಟೈಡಲ್ ಏರಿಯಾ and excludes the smaller barnacles called cathamalus from that zone. ಅಂದರೆ ಇದು ಕೂಡ ಬರ್ನ್ಯಾಕಲ್ಲೇ. cathamalus is also a type of barnacle, but its size is smaller. balanus is also a type of barnacle, but its size is larger. ಇವು ಎರಡೂ ಎಲ್ಲಿ ಬೆಳೀತಿದ್ದು ಮುಂಚೆ? ಇಂಟರ್ಟೈಡಲ್ ಏರಿಯಾ. ಬಟ್ ಬಲಾನಸ್ ಈಸ್ ಕಾಂಪಿಟೇಟಿವ್ಲಿ ಸುಪೀರಿಯರ್. ಇದು ಬರ್ತಾ ಏನು ಮಾಡ್ತು? ಕಂಪ್ಲೀಟ್ ಆಗಿ ಇಂಟರ್ಟೈಡಲ್ ಏರಿಯಾನ ಇದು ಕವರ್ ಮಾಡ್ಕೊಳ್ತು. ಸೊ ಕ್ಯಾಥಾಮಲಸ್ ಈಸ್ ರಿಮೂವ್ಡ್ ಫ್ರಮ್ ದ ಇಂಟರ್ಟೈಡಲ್ ಏರಿಯಾ. ಯಾಕೆ? ಒನ್ ಜಿಯೋಗ್ರಫಿಕಲ್ ಏರಿಯಾ, ಇಂಟರ್ಟೈಡಲ್ ಏರಿಯಾನ ಒಂದು ಪಾರ್ಟ್ ಆಫ್ ದ ಜಿಯೋಗ್ರಫಿಕಲ್ ಏರಿಯಾ ಅಂತ ತೊಗೊಂಡ್ರೆ ಅಲ್ಲಿ ಮೋಸ್ಟ್ ಸುಪೀರಿಯರ್ ಅಂತ ಯಾವುದು ಈಗ ಸರ್ವೈವ್ ಆಗ್ಲಿಕ್ಕತ್ತದ? ಬಲಾನಸ್. ಕಾಂಪೀಟ್ ಮಾಡಲಾರ್ದಕ್ಕೆ ಯಾವುದು ಬೇರೆ ಕಡೆಗೆ ಹೋಯಿತು? ಕ್ಯಾಥಾಮಲಸ್ ಈಸ್ ರಿಮೂವ್ಡ್ ಫ್ರಾಮ್ ಇಂಟರ್ಟೈಡಲ್ ಏರಿಯಾ. ಈ ಕೊನೆಲ್ಸ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಒಳಗೆ ಏನು ಮಾಡ್ತಾರೆ? ಆ ಇಂಟರ್ಟೈಡಲ್ ಏರಿಯಾ ಒಳಗಿಂದು ಬಲಾನಸ್ಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ದ ಬಲಾನಸ್ ಈಸ್ ಕಂಪ್ಲೀಟ್ಲಿ ರಿಮೂವ್ಡ್ ಫ್ರಮ್ ದ ಇಂಟರ್ಟೈಡಲ್ ಏರಿಯಾ. ಯಾವಾಗ ಬಲಾನಸ್ಸು ಇಂಟರ್ಟೈಡಲ್ ಏರಿಯಾದಿಂದ ರಿಮೂವ್ ಆಯಿತು, ಕ್ಯಾಥಾಮಲಸ್ ಹ್ಯಾಸ್ ಗಾಟ್ ದ ಅಪಾರ್ಚುನಿಟಿ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಪಾಪ್ಯುಲೇಷನ್. ಮೊದಲು ಯಾಕಿದು ಇಂಟರ್ಟೈಡಲ್ ಏರಿಯಾನಾಗಿಂದ ಡಿಸಪಿಯರ್ ಆಗಿತ್ತು? ಬಿಕಾಸ್ ಇಟ್ ಡೋಂಟ್ ಹ್ಯಾವ್ ದಟ್ ಎಬಿಲಿಟಿ ಟು ಕಾಂಪೀಟ್ ವಿತ್ ದ ಬಲಾನಸ್, ಬಿಕಾಸ್ ಬಲಾನಸ್ ಈಸ್ ಸುಪೀರಿಯರ್ ಸ್ಪೀಸೀಸ್. ಯಾವಾಗ ಸುಪೀರಿಯರ್ ಸ್ಪೀಸೀಸು ಈ ಪರ್ಟಿಕ್ಯುಲರ್ ಏರಿಯಾದಿಂದ ರಿಮೂವ್ ಆಯಿತು, ಕ್ಯಾಥಾಮಲಸ್ ಇಟ್ ಹ್ಯಾಸ್ ಗಾಟ್ ದ ಅಪಾರ್ಚುನಿಟಿ to expand its distribution. That is nothing but competitive release. When competitively superior species is removed from any particular area, competitively less superior species, it gets the opportunity to expand in that particular geographical area, which is nothing but competitive release. Then moving to the next point, Gauss competitive exclusion principle. ಆ್ಯಕ್ಚುಲಿ ಸಿಲೆಬಸ್ ಒಳಗೆ ಈ ಡೆಫಿನೇಷನನ್ನು ಮಾತ್ರ ಕೊಟ್ಟಾರೆ, ಎಕ್ಸಾಂಪಲ್ಗಳು ಇಲ್ಲ. ಬಟ್ ನಾನು ಎಕ್ಸಾಂಪಲ್ಗಳನ್ನು ತಗೊಂಡು ಐ ವಿಲ್ ಮೂವ್ ಟು ದ ಡೆಫಿನೇಷನ್ ಆಫ್ Gauss competitive exclusion principle, and this is very important. See, here I have taken or selected two images. In this particular image, the smaller sized yellow birds are there on the tree, whole tree, complete tree, ಇಡೀ ಟ್ರೀನ ಯಾವ ಡಾಮಿನೇಟ್ ಮಾಡ್ಲಿಕ್ಕತ್ತಾವ? ಯೆಲ್ಲೋ ಬರ್ಡ್ಸ್. ಸ್ವಲ್ಪ ಟೈಮ್ ಆದಮೇಲೆ ಏನಾಗ್ಯದ, ಲಾರ್ಜರ್ ಸ್ಪಿಸೀಸ್ ರೆಡ್ ಕಲರ್ ಬರ್ಡ್ಸ್ ಏನವಲ್ಲ, ದೇ ಆರ್ ಲಾರ್ಜರ್ ದೆನ್ ದ ಸ್ಮಾಲ್ ಯೆಲ್ಲೋ ಕಲರ್ ಬರ್ಡ್ಸ್. ಇವು ಕೂಡ ಬಂದು ಸೇಮ್ ಟ್ರೀ ಮೇಲೆ ತಾವು ಸರ್ವೈವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಯಾವ. ಸಿ, ರೆಡ್ ಬರ್ಡ್ಸ್ ಆರ್ ಲಾರ್ಜರ್ ಇನ್ ಸೈಜ್, ಯೆಲ್ಲೋ ಬರ್ಡ್ಸ್ ಆರ್ ಸ್ಮಾಲರ್ ಇನ್ ಸೈಜ್. ಬಿಫೋರ್ ದ ವಿಸಿಟ್ ಆಫ್ ರೆಡ್ ಬರ್ಡ್ಸ್ ಹೋಲ್ ಟ್ರೀನ ಯಾವ್ದು ಅಕ್ಯುಪೈ ಮಾಡ್ಕೊಂಡಿತ್ತು? ಸ್ಮಾಲರ್ ಬರ್ಡ್ಸ್ ಅಕ್ಯುಪೈ ಮಾಡ್ಕೊಂಡಿತ್ತು. ಬಟ್ ಈ ಲಾಸ್ಟ್ ಇಮೇಜನ್ನು ಅಬ್ಸರ್ವ್ ಮಾಡಿರಿ, ಇಲ್ಲೇನಾಗ್ಯದ, ಯೆಲ್ಲೋ ಬರ್ಡ್ಸ್ ಸ್ಟಾರ್ಟೆಡ್
finally surviving on the ground and red birds occupied the tree. ಏನು ಹಂಗಂದ್ರೆ competition is observed among the two types of birds, smaller yellow birds and larger red birds. ಈ ಯೆಲ್ಲೋ ಬರ್ಡ್ಸಿಗೆ ಇದ್ರ ಜೊತೆಗೆ ಕಾಂಪಿಟ್ ಮಾಡಲಿಕ್ಕೆ ಆಗವಲ್ತು. ಕಾಂಪಿಟ್ ಮಾಡಿದರೆ ಏನಾಗ್ತದೆ, ಮೋಸ್ಟ್ ಅಂತಂದರೆ ಲಾಸ್ಟಾಗಿ ಇದ್ರದ್ದು ಕಂಪ್ಲೀಟ್ ಡೆಸ್ಟ್ರಕ್ಷನ್ ಆಗ್ತದೆ. ಅದಕ್ಕೆ ಬ್ಯಾಡ್ ಅಂತ ಏನು ಮಾಡ್ಕೊಳ್ತು, ತಾನು ಬದುಕಲಿಕ್ಕೆ ಫೀಡ್ ಮಾಡೋಕ್ಕೆ ದ ಯೆಲ್ಲೋ ಬರ್ಡ್ ಹ್ಯಾಸ್ ಸೆಲೆಕ್ಟೆಡ್ ದ ನ್ಯೂ ನಿಚ್, ಅಂದರೆ ಹೊಸ ಫೀಡಿಂಗ್ ಸೋರ್ಸ್ ಗ್ರೌಂಡನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೇ ಬದುಕಲಿಕ್ಕತ್ತದ. ಟ್ರೀ ಮೇಲೆ ಯಾವುದನ್ನು ಬದುಕಲಿಕ್ಕೆ ಬಿಟ್ಬಿಡ್ತು, ರೆಡ್ ಬರ್ಡ್ಸನ್ನು ಟ್ರೀ ಮೇಲೆ ಸರ್ವೈವ್ ಆಗಲಿಕ್ಕೆ ಬಿಡ್ತು. ಸರ್ವೈವ್ ಆಗಲಿಕ್ಕೆ ಬಿಡ್ತು ಇನ್ ದ ಸೆನ್ಸ್ ದೇ ಆರ್ ಮೋರ್ ಕಾಂಪಿಟೇಟಿವ್ ಇನ್ ಕಂಪ್ಯಾರಿಸನ್ ಟು ದ ಯೆಲ್ಲೋ ಬರ್ಡ್ಸ್. ಇಲ್ಲಿನೂ ಹಾಗೆ ಆಗ್ಲಿಕ್ಕತ್ತದ. ಬ್ಲ್ಯಾಕ್ ಬರ್ಡ್ಸ್ ಅಕ್ಯುಪೈಡ್ ದ ಟ್ರೀ ಆ್ಯಸ್ ವೆಲ್ ಆ್ಯಸ್ ಗ್ರೌಂಡ್. ಬ್ಲ್ಯಾಕ್ ಬರ್ಡ್ಸು ಟ್ರೀ ಮೇಲೂ ಕುಂತ್ಕೊಂಡಾವ ಆ್ಯಂಡ್ ನೆಲದ ಮೇಲೂ ಕೂತ್ಕೊಂಡಾವ. ಯೆಲ್ಲೋ ಬರ್ಡ್ಸ್ ಸ್ಟಾರ್ಟೆಡ್ ಅಕ್ಯುಪೈಯಿಂಗ್ ದ ಗ್ರೌಂಡ್. ಯೆಲ್ಲೋ ಬರ್ಡ್ಗಳು ನೆಕ್ಸ್ಟ್ ಬಂದು ಗ್ರೌಂಡನ್ನು ಅಕ್ಯುಪೈ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದವು. ಯಾವಾಗ ಯೆಲ್ಲೋ ಬರ್ಡ್ಸ್ ಬಂದು ಗ್ರೌಂಡನ್ನು ಅಕ್ಯುಪೈ ಮಾಡಿಕೊಂಡು, ಫಸ್ಟ್ ಇಮೇಜ್ ಒಳಗೆ ಏನಾಗ್ಯದ, ಬ್ಲ್ಯಾಕ್ ಬರ್ಡ್ಸ್ ಆರ್ ಪ್ರೆಸೆಂಟ್ ಆನ್ ದ ಗ್ರೌಂಡ್ ಆ್ಯಸ್ ವೆಲ್ ಆ್ಯಸ್ ಎ ಟ್ರೀ. ಸೆಕೆಂಡ್ ಇಮೇಜ್ ಒಳಗೆ ಏನಾಗ್ಯದ, ಯೆಲ್ಲೋ ಬರ್ಡ್ಸ್ ಮುಂಚೆ ಇರಲಿಲ್ಲ, ಬಟ್ ದೀಸ್ ಯೆಲ್ಲೋ ಬರ್ಡ್ಸ್ ನೌ ದೇ ಹ್ಯಾವ್ ಅಕ್ಯುಪೈಡ್ ದ ಗ್ರೌಂಡ್. ಅವಾಗ ಬ್ಲ್ಯಾಕ್ ಬರ್ಡ್ಸ್ ಏನು ಮಾಡ್ಕೊಂಡಾವ, ಟ್ರೀ ಮೇಲೆ ಹೋಗ್ಯಾವ. ಸೊ ಯೆಲ್ಲೋ ಬರ್ಡ್ಸ್ ಕಂಪ್ಲೀಟಾಗಿ ಗ್ರೌಂಡನ್ನು ಅಕ್ಯುಪೈ ಮಾಡಿಕೊಂಡು ಆ್ಯಂಡ್ ಬ್ಲ್ಯಾಕ್ ಬರ್ಡ್ಸ್ ಕನ್ಫೈನ್ಡ್ ಟು ದ ಟ್ರೀಸ್. ಕಾಂಪಿಟೇಷನ್ ಬೇಡವೇ ಬೇಡ, ಯಾಕಂದರೆ ಕಾಂಪಿಟೇಷನ್ ಆದಾಗ ಮೋರ್ ಸುಪೀರಿಯರ್ ವಿಲ್ ಬಿ ಸರ್ವೈವಿಂಗ್ ಆ್ಯಂಡ್ ಲೆಸ್ ಸುಪೀರಿಯರ್ ವಿಲ್ ಬಿ ಎಲಿಮಿನೇಟೆಡ್. ಸುಮ್ಮನೆ ಸ್ಪಿಸೀಸ್ಗಳು ಸತ್ತು ಹೋಗ್ತಾವೆ. ಅದಕ್ಕೆ ಇದು ಯೆಲ್ಲೋ ಬರ್ಡು ಈ ಬ್ಲ್ಯಾಕ್ ಬರ್ಡ್ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ಲಾರ್ದಕ್ಕೆ ತನಗೆ ಬೇಕಾದಂಥ ಒಂದು ಏರಿಯಾನ ಇದು ರಿಸ್ಟ್ರಿಕ್ಟ್ ಮಾಡ್ಕೊಳ್ತು ಆ್ಯಂಡ್ ತನಗೆ ಬೇಕಾಗಿದ್ದ ಏರಿಯಾನ ಈ ಬ್ಲ್ಯಾಕ್ ಬರ್ಡ್ಗಳು ರಿಸ್ಟ್ರಿಕ್ಟ್ ಮಾಡ್ಕೊಂಡಾವ. ದಿಸ್ ಇಟ್ ಸೆಲ್ಫ್ ಈಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ವಾಟ್ ಇಟ್ ಸ್ಟೇಟ್ಸ್? ಇಟ್ ಸ್ಟೇಟ್ಸ್ ದ್ಯಾಟ್ two closely related species competing for the same resources cannot coexist independently and the competitively inferior one will be eliminated eventually. ನಾನು ಅದನ್ನೇ ಇಷ್ಟೋ ತನಕ ಹೇಳಿದ್ದು. ಎರಡು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್, ಬೋತ್ ಆಫ್ ದೆಮ್ ಆರ್ ದ ಬರ್ಡ್ಸ್, ಏನು ಮಾಡ್ಲಿಕ್ಕತ್ತಾವ, ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸ್. ಒಂದೇ ರಿಸೋರ್ಸಕ್ಕೆ ಎರಡು ಥರದ್ದು ಸೇಮ್ ರಿಲೇಟೆಡ್ ಸ್ಪೀಸೀಸ್ಗಳು ಕಾಂಪಿಟ್ ಮಾಡ್ತಿರ್ಬೇಕಾದ್ರೆ ಎರಡೂ ಜೊತೆಗಂತೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ದೋ ದೇ ಆರ್ ರಿಲೇಟೆಡ್ ಸ್ಪೀಸೀಸ್, ಆಲ್ವೇಸ್ ದೇರ್ ವಿಲ್ ಬಿ ಕಾಂಪಿಟೇಷನ್ ಫಾರ್ ದ ಪರ್ಪಸ್ ಆಫ್ ರಿಸೋರ್ಸಸ್, ಸೊ ದ್ಯಾಟ್ ದೇ ಕ್ಯಾನಾಟ್ ಕೋ ಎಕ್ಸಿಸ್ಟ್ ಟುಗೆದರ್. ಕೂಡಿಂತೂ ಬದುಕಲಿಕ್ಕೆ ಆಗಂಗಿಲ್ಲ. ಹಿಂಗಿದ್ದಾಗ ಏನಾಗ್ತದೆ, ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಒನ್ ವಿಲ್ ಬಿ ಎಲಿಮಿನೇಟೆಡ್. ಯಾವುದಕ್ಕೆ ಕಾಂಪಿಟ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲ ಅದು ಎಲಿಮಿನೇಟ್ ಆಗ್ತದೆ. ಬರ್ತಾ ಬರ್ತಾ ಸ್ಲೋಲಿ ಎಲಿಮಿನೇಟೆಡ್ ಇವೆಂಚುವಲಿ ಆ್ಯಂಡ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಒನ್ ವಿಲ್ ಸರ್ವೈವ್. ದಟ್ ಈಸ್ ವೈ ಹಿಯರ್ ಬ್ಲ್ಯಾಕ್ ಬರ್ಡ್ಸ್ ಆರ್ ಕನ್ಫೈನ್ಡ್ ಟು ದ ಟ್ರೀ ರೀಜನ್ ಆ್ಯಂಡ್ ದ ಯೆಲ್ಲೋ ಬರ್ಡ್ಸ್ ಅಕ್ಯುಪೈಡ್ ದ ಗ್ರೌಂಡ್. No two species can occupy the same niche indefinitely for the same limiting resource. Competition for the same resource excludes the species having different food preferences. More abundant species will exclude less abundant species through the competition. Large organisms exclude smaller one through the competition. So competition ಇದ್ದಾಗ ಯಾವುದು ಬಹಳ ಸ್ಟ್ರಾಂಗ್ ಇರ್ತದ ಅದು ಕೊನೆಗೆ ಬದುಕ್ತದ. ಲೆಸ್ ಕಾಂಪಿಟೇಟಿವ್ಲಿ ಸ್ಟ್ರಾಂಗ್ ಇದ್ದದ್ದು ಕೊನೆಗೆ ಬರ್ತಾ ಬರ್ತಾ ಇವೆಂಚುವಲಿ ಇಟ್ ವಿಲ್ ಬಿ ಎಲಿಮಿನೇಟೆಡ್. ಸೊ ದಿಸ್ ಈಸ್ ಅಬೌಟ್ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದ ಎಕ್ಸ್ಪ್ಲೇನ್ಡ್ ಪಾರ್ಟ್. ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯಕ್ಕೆ ಕಾಂಪಿಟೇಷನ್ ನಡೀತದ, ಅನ್ರಿಲೇಟೆಡ್ ಸ್ಪೀಸೀಸ್ಗಳ ಮಧ್ಯಕ್ಕೂ ಕಾಂಪಿಟೇಷನ್ ನಡೀತದ. ರಿಸೋರ್ಸ್ ಲಿಮಿಟೆಡ್ ಇದ್ದಾಗೂ ಕಾಂಪಿಟೇಷನ್ ನಡೀತದ, ರಿಸೋರ್ಸ್ ಅನ್ಲಿಮಿಟೆಡ್ ಇದ್ದಾಗೂ ಕಾಂಪಿಟೇಷನ್ ನಡೀತದ ಬಿಕಾಸ್ ಆಫ್ ಇಂಟರ್ಫಿಯರೆನ್ಸ್ ಕಾಂಪಿಟೇಷನ್. ಆ್ಯಂಡ್ ಕಾಂಪಿಟೇಷನ್ ಇದ್ದಾಗ ವಿಚ್ ಒನ್ ಈಸ್ ಮೋರ್ ಕಾಂಪಿಟೇಟಿವ್ಲಿ ಸುಪೀರಿಯರ್, ಡೆಫಿನೆಟ್ಲಿ ಇಟ್ ವಿಲ್ ಸರ್ವೈವ್ ಆ್ಯಂಡ್ ಕಾಂಪಿಟೇಟಿವ್ಲಿ ಇನ್ಫೀರಿಯರ್ ಒನ್ ವಿಲ್ ಬಿ ಎಲಿಮಿನೇಟೆಡ್ ಇವೆಂಚುವಲಿ. So this is about competition.
Actually idradu one more part ulkontu, that I will explain in the next video. And let me clear one more thing. This may be true in limited resource but not otherwise. ಅಂದರೆ ಕಾಂಪಿಟೇಷನ್ನು ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಮಾತ್ರ ನೋಡ್ತೀವಿ. ರಿಸೋರ್ಸ್ ಅನ್ಲಿಮಿಟೆಡ್ ಇದ್ದಾಗ ಸ್ವಲ್ಪ ಕಾಂಪಿಟೇಷನ್ ಆಗೋದು ಕಡಿಮೆ. ಆ್ಯಂಡ್ ಲೆಟ್ ಮಿ ರಿಮೈಂಡ್ ಯು, these images I have used only for your understanding purpose. This is not the part of our examination either for the theory or for the competitive exam. Only for the purpose of understanding, just to explain what exactly happens during competitive exclusion principle, I have selected the images. So for only for understanding, you go through the image, not necessary to make the practice, not necessary to remember, either for the purpose of theory or for the purpose of competitive exam. Hope this explanation is clear for you. Rest of the things I will continue in the next video.